ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ. ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮ ಉಳಿಸುವುದಕ್ಕೆ ತಮ್ಮ ಸಹಾಯ ಬೇಕೇ ಬೇಕು. ಇವತ್ತಿನ ಬಹಳ ಮುಖ್ಯವಾದ ಸುದ್ದಿ ಇದು. ನಿನ್ನೆ ಸುಪ್ರೀಂ ಕೋರ್ಟ್ ಒಂದು ನೀಡಿದ ಆದೇಶ ಸಂಬಂಧಪಟ್ಟ ಹಾಗೆ. ಆದರೆ ನಮ್ಮ ಗೋಧಿ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ನಡೀಬೇಕಾಗಿತ್ತು, ನಡೀತಾ ಇಲ್ಲ. ಕನ್ನಡದಲ್ಲಂತೂ ಕೂಡ ಅವರಿಗೆ ಜೈನ ಮುನಿಯ ಸಾವು ಮತ್ತು ಟಿ ನರಸೀಪುರದ ಯುವಕನೊಬ್ಬನ ಹತ್ಯೆಯ ಪ್ರಕರಣಗಳು ಬಹಳ ಮುಖ್ಯವಾಗಿ ಕಾಣ್ತವೆ. ಆದರೆ ಇದು ಅದು ಎಲ್ಲದಕ್ಕಿಂತ ಮುಖ್ಯವಾದದ್ದು. ಯಾಕೆ ಇದು ಇಡಿ ಮುಖ್ಯಸ್ಥರ ನೇಮಕಕ್ಕೆ ಸಂಬಂಧಪಟ್ಟಿದ್ದು. ಇಡಿ ಮುಖ್ಯಸ್ಥರಾದಂತಹ ಯಾರು ಸಂಜೀವ್ ಕುಮಾರ್ ಮಿಶ್ರಾ ಇದ್ದಾರೆ, ಅವರು ಜಾರಿ ನಿರ್ದೇಶನದ ಮುಖ್ಯಸ್ಥರು. ಅವರ ನೇಮಕವನ್ನು ಸುಪ್ರೀಂ ಕೋರ್ಟ್ ಅಸಿಂಧುಗೊಳಿಸಿದೆ. ಯಾರು ಈ ಸಂಜಯ್ ಕುಮಾರ್ ಮಿಶ್ರಾ? ಅವರ ಹಿನ್ನೆಲೆ ಏನು? ಅವರು ಯಾವಾಗ ಇಡಿ ನೇತೃತ್ವವನ್ನು ವಹಿಸಿದರು? ಅವರು ನೇತೃತ್ವ ವಹಿಸಿದ ಮೇಲೆ ಅವರು ಯಾವ್ಯಾವ ಪ್ರಕರಣಗಳನ್ನು ಅವರು ನಿರ್ವಹಿಸಿದರು? ಇದು ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದರೆ ಇಡಿ ಇವತ್ತು ಏನು ಮಾಡ್ತಾ ಇದೆ ಅನ್ನೋದು ಗೊತ್ತಿದೆ. ಸೊ 2018ರಲ್ಲಿ ಅವರು ನೇಮಕಗೊಂಡಿದ್ದರು ಇಡಿ ಮುಖ್ಯಸ್ಥರಾಗಿ. ಅವರು ಮೂಲಭೂತವಾಗಿ 1984ನೇ ಬ್ಯಾಚಿನ ರೆವಿನ್ಯೂ ಆಫೀಸರ್ ಆಗಿದ್ದವರು. ಇದಕ್ಕೂ ಮೊದಲು ಅವರು ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಮುಖ್ಯಸ್ಥರಾಗಿ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು. 2018ರಲ್ಲಿ ಅವರನ್ನ ಇಡಿ ಮುಖ್ಯಸ್ಥರನ್ನಾಗಿ ನೇಮಿಸಲಾಯಿತು. ಯೂಶುವಲಿ ನಮ್ಮ ಇಡಿ ಕಾನೂನುಗಳೇನಿವೆ ಅದರ ಪ್ರಕಾರ ಇಡಿ ಮುಖ್ಯಸ್ಥರಾದವರು ಅವರು 2 ವರ್ಷಗಳ ಸೇವಾವಧಿ ಇರುತ್ತೆ ಅವರಿಗೆ. ಈ ಸೇವಾವಧಿಯನ್ನು ವಿಸ್ತರಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ಕಾನೂನಿನಲ್ಲಿ ಒಂದು ತಿದ್ದುಪಡಿ ತಂತು. ಏನದು ತಿದ್ದುಪಡಿ ಅಂದರೆ 1 ವರ್ಷದ 3 ಎಕ್ಸ್ಟೆನ್ಷನ್ಗಳನ್ನು CBI ಮುಖ್ಯಸ್ಥರು ಮತ್ತು ಇಡಿ ಮುಖ್ಯಸ್ಥರಿಗೆ ಕೊಡಬಹುದು ಅನ್ನುವುದು ಈ ಒಂದು ಕಾನೂನು ತಿದ್ದುಪಡಿ. ಸೊ ಇದನ್ನು ಒಟ್ಟಾರೆಯಾಗಿ ನ್ಯಾಯಾಲಯದಲ್ಲಿ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟ್ ಬಹಳ ಮುಖ್ಯವಾಗಿ ಕೆಲವು ಅಂಶಗಳನ್ನು ಪ್ರಸ್ತಾಪಿಸಿದೆ. ಇದರ ರಾಜಕೀಯ ಉದ್ದೇಶಗಳು. ಸಂಜಯ್ ಕುಮಾರ್ ಮಿಶ್ರಾ ಅವರು ಯಾರನ್ನು ಟಾರ್ಗೆಟ್ ಮಾಡಿದ್ರು ನಮಗೆಲ್ಲ ಗೊತ್ತಿದೆ. ಚಿದಂಬರಂ ಅವ್ರ ಮೇಲೆ ದಾಳಿ ನಡೀತು, DK ಶಿವಕುಮಾರ್ ಮೇಲೆ ನಡೆದಿತ್ತು. ಕಾಂಗ್ರೆಸ್ನವರು ಇದರ ಆರೋಪ ಮಾಡಿದ್ರು ರಾಜಕೀಯ ಅಸ್ತ್ರವನ್ನಾಗಿ ಇಡಿಯನ್ನು ಬಳಸಿಕೊಳ್ಳಲಾಗ್ತಿದೆ ಅಂತ. ಸೊ ಇದನ್ನು ರಾಜಕೀಯ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದ್ದರೆ ಅದಕ್ಕೆ ಸಂಪೂರ್ಣ ಅದರ ಹೊಣೆಗಾರಿಕೆಯನ್ನು ಇಡಿ ಮುಖ್ಯಸ್ಥರಾದಂತಹ ಸಂಜಯ್ ಕುಮಾರ್ ಮಿಶ್ರಾ ಅವರೇ ವಹಿಸ್ಕೋಬೇಕು ಅನ್ನೋ ಅನುಮಾನ ಇಲ್ಲ. ಅವರು ಯಾರ ಸೂಚನೆ ಮೂಲಕ ಇದನ್ನೆಲ್ಲ ಮಾಡಿದ್ರು, ಯಾಕಾಗಿ ಮಾಡಿದ್ರು? ಅದರ ಜೊತೆಗೆ ನಮ್ಮಲ್ಲಿ ಏನು ಜಾರಿ ನಿರ್ದೇಶನಾಲಯ ಅಸ್ತಿತ್ವಕ್ಕೆ ಬಂದ ಮೇಲೆ ಅದು ಯಾವ ಕೆಲಸ ಮಾಡ್ತಾ ಇತ್ತು, ಅದಾದಮೇಲೆ ಬದಲಾವಣೆಗಳಾದ. ಈ ಸುಪ್ರೀಂ ಕೋರ್ಟ್ ಡಿಸಿಷನ್ದಾಗ 1-2 ಪ್ಯಾರಾಗಳನ್ನು ಮೊದಲು ತಮಗೆ ನಾನು ಓದಿ ಹೇಳ್ತೀನಿ. ಜಾರಿ ನಿರ್ದೇಶನಾಲಯದ ಮುಖ್ಯಸ್ಥ ಸಂಜಯ್ ಕುಮಾರ್ ಮಿಶ್ರಾ ಅವರ ಅವಧಿಯನ್ನು ತಲಾ 1 ವರ್ಷದ ಅವಧಿಗೆ 2 ಬಾರಿ ವಿಸ್ತರಿಸಿರುವುದು ಕಾನೂನು ಬಾಹಿರ ಹಾಗೂ ಅಸಿಂಧು. 1 ವರ್ಷದ ಅವಧಿಗೆ 2 ಬಾರಿ ವಿಸ್ತರಿಸಿರುವುದು ಕಾನೂನು ಬಾಹಿರ ಹಾಗೂ ಅಸಿಂಧು. ಕೇಳಿಸ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟು ಮಂಗಳವಾರ ತೀರ್ಪು ನೀಡಿತು. ಸಾರ್ವಜನಿಕ ಹಿತಾಸಕ್ತಿಯನ್ನು ಗಮನದಲ್ಲಿರಿಸಿಕೊಂಡು ಮಿಶ್ರಾ ಅವರು ಈ ತಿಂಗಳ ಅಂತ್ಯದವರೆಗೆ ಈ ಹುದ್ದೆಯಲ್ಲಿ ಮುಂದುವರಿಯಬಹುದು. ಆಗಸ್ಟ್ 1ರೊಳಗೆ ನಿರ್ದೇಶನಾಲಯಕ್ಕೆ ಹೊಸ ಮುಖ್ಯಸ್ಥರನ್ನು ನೇಮಿಸಬೇಕು ಅಂತಲೂ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅಂದರೆ ಕೇಂದ್ರ ಸರ್ಕಾರ ಕಾನೂನು ಬಾಹಿರವಾಗಿ ನೇಮಕ ಮಾಡಿದೆ ಸನ್ಮಾನ್ಯ ಸಂಜಯ್ ಕುಮಾರ್ ಮಿಶ್ರಾ ಅವರನ್ನು. ಯಾಕೆ ಅವ್ರ ಮೇಲೆ ಅಷ್ಟು ಪ್ರೀತಿ ಕೇಂದ್ರ ಸರ್ಕಾರಕ್ಕೆ? ಯಾಕೆ ಪ್ರೀತಿ? ಅವರೇ ಯಾಕೆ ಇರಬೇಕು ಅಂತ. ಸೊ ಇದು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ತಪರಾಕಿ ಅಂತ ಹಲವು ಪತ್ರಿಕೆಗಳು ಬರೆದಿವೆ, ವಿಶ್ಲೇಷಣೆ ಮಾಡಿವೆ. ಕೇಂದ್ರ ಸರ್ಕಾರಕ್ಕೆ ತಪರಾಕಿ ಅಂದರೆ ಯಾರಿಗೆ ತಪರಾಕಿ? ಇದು ಗೃಹ ಸಚಿವರಿಗ, ಪ್ರಧಾನಿಯವರಿಗ, ಯಾರಿಗೆ? ನಿಮಗೆ ಬಿಟ್ಟಿದ್ದೇನೆ ನಾನು. ತಪರಾಕಿ ಬಿದ್ದಿದ್ದು ನಿಜ ಅಂತ. ಇದರಿಂದ ಭಾಳ ಜನರಿಗೆ BJP ಬೆಂಬಲಿಗರಿಗೆ ಬೇಸರ ಆಗುತ್ತೆ. ಆದರೆ ನ್ಯಾಯಾಲಯ ಹೇಳಿದ್ಮೇಲೆ ಒಪ್ಕೊಳ್ಳೇಬೇಕಲ್ವ. ಸೊ
ಇದನ್ನು ಅಸಿಂಧುಗೊಳಿಸಿದ ಮೇಲೆ ಬಂದ ಪ್ರತಿಕ್ರಿಯೆಗಳನ್ನು, ಎರಡು ಪ್ರತಿಕ್ರಿಯೆಗಳನ್ನು ನಾನು ಹೇಳ್ತೀನಿ. ಒಂದು, ಕೇಂದ್ರ ಸಚಿವ ಅಮಿತ್ ಶಾ, ಗೃಹ ಸಚಿವರು, ಅವರು ನೀಡಿರೋ ಪ್ರತಿಕ್ರಿಯೆ ಏನು? ಸುಪ್ರೀಂ ಕೋರ್ಟ್ನ ನಿರ್ಧಾರಕ್ಕೆ ಸಂತಸ ಪಡುತ್ತಿರುವವರು ಒಂದು ರೀತಿಯಲ್ಲಿ ಭ್ರಮೆಯಲ್ಲಿ ಇದ್ದಾರೆ. ಈ ಮೂಲಕ ಅವರು ನಾನು ಸಂತಸ ಪಡ್ತಾ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಯಾರು ಸಂತಸ ಪಡುತ್ತಿರುವವರು? ಈಸ್ ಟಾರ್ಗೆಟಿಂಗ್ ಕಾಂಗ್ರೆಸ್ ಆ್ಯಂಡ್ ಅಪೋಸಿಷನ್ ಲೀಡರ್ಸ್. ಅದಾದಮೇಲೆ ಹೇಳ್ತಾರೆ, ಏಕೆಂದರೆ ಸಂಸತ್ ಇತ್ತೀಚೆಗೆ ಜಾರಿಗೊಳಿಸಿದ್ದ CBC ಕಾಯ್ದೆಯ ತಿದ್ದುಪಡಿಯನ್ನು ನ್ಯಾಯಾಲಯ ಎತ್ತಿ ಹಿಡಿದಿದೆ. ದಟ್ ಈಸ್ ಟ್ರೂ. ಭ್ರಷ್ಟರು ಮತ್ತು ತಪ್ಪು ಕೆಲಸ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವ ನಿರ್ದೇಶನಾಲಯದ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಅಂದರೆ ಅವರ ಪ್ರಕಾರ ಇವರು ಬದಲಾಗಿರ್ಬೋದು, ಇನ್ನೊಬ್ಬರು ಬಂದರೂ ಇದೇ ಕೆಲಸ ಮಾಡ್ಬೋದು, ನೋ ಪ್ರಾಬ್ಲಮ್. ಯಾಕಂದರೆ ಸುಪ್ರೀಂ ಕೋರ್ಟದ ಬಗ್ಗೆ ಮಾತಾಡಿಲ್ಲ, ಅದರ ಕಾರ್ಯವ್ಯಾಪ್ತಿಯ ಬಗ್ಗೆ ಮಾತನಾಡಿಲ್ಲ. ಕಾರ್ಯವ್ಯಾಪ್ತಿಯ ಕೆಲವು ಪ್ರಶ್ನೆಗಳಿವೆ. ಯಾಕಂದರೆ ಜಾರಿ ನಿರ್ದೇಶನಾಲಯ ಜಾರಿಗೆ ಬಂದಾಗ ಮೊದಲು ಅದು ವಿದೇಶಿಯ ಮನಿ ಲಾಂಡ್ರಿಂಗ್ ಪ್ರಕರಣಗಳನ್ನು ಮಾತ್ರ ಅದು ಹ್ಯಾಂಡಲ್ ಮಾಡ್ತಾ ಇತ್ತು. ನೀವು ED ಅಂತ ತಕ್ಷಣ ಅದಕ್ಕೆ ವಿದೇಶಕ್ಕೆ ಸಂಬಂಧಪಟ್ಟಿರಬೇಕು, ವಿದೇಶದಿಂದ ಮನಿ ಲಾಂಡ್ರಿಂಗ್ ಪ್ರಕರಣ ನಡೆದಿರಬೇಕು, ಇನ್ನೊಂದು ನಡೆದಿರಬೇಕು. ಆದರೆ ಅದು ಬದಲಾಗಿ ಅದು ಭಾರತದ ಒಳಗಡೆ ಅದನ್ನು ಮನಿ ಲಾಂಡ್ರಿಂಗ್ ಅಂತ ಏನೋ ಒಂದು ತೀರ್ಮಾನಕ್ಕೆ ಯಾವ್ಯಾವ ಪ್ರಕರಣಕ್ಕೆ ಬರ್ತಾರೋ ಅದೆಲ್ಲ ED ಹ್ಯಾಂಡಲ್ ಮಾಡೋ ಸ್ಥಿತಿ ಬಂತು. ಆ ಅವಕಾಶವನ್ನು ಕಲ್ಪಿಸಲಾಯಿತು. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಹೋಗಿ ದಾಳಿ ಮಾಡ್ತಾರೆ ಅಂದ್ಕೊಳ್ಳಿ, ನಿಮ್ಮ ಹತ್ರ ಅನ್ಅಥರೈಸ್ಡ್ ದುಡ್ಡಿದೆ ಅಂತ ಇಟ್ಕೊಳ್ಳಿ, ಲೆಕ್ಕಕ್ಕಿಲ್ದಿರೋ ದುಡ್ಡಿದೆ ಅಂತ ಇಟ್ಕೊಳ್ಳಿ, ನಗದು ರೂಪದಲ್ಲಿ ದುಡ್ಡಿದೆ ಅಂತ್ಕೊಳ್ಳಿ, ತಕ್ಷಣ ಅದನ್ನು EDಗೆ ವಹಿಸ್ಕೊಡೋದು. ಅದು ವಿದೇಶದಿಂದ ಬಂದ ದುಡ್ಡು, ದೇಶದ ಪ್ರಶ್ನೆನೇ ಇಲ್ಲ. ನಿಮ್ಮ ಹತ್ರ ಎಕ್ಸ್ಟ್ರಾ ದುಡ್ಡು ಇದೆಯಾ, ಜಾರಿ ನಿರ್ದೇಶನ. ಯಾಕೆಂದರೆ ಅದಕ್ಕೂ ಕಾರಣ ಇದೆ. ನೀವು ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ನಿಮಗೆ ಬಂಧಿಸುವ ಅಧಿಕಾರ ಇಲ್ಲ. ಓಕೆ, ಇನ್ಕಮ್ ಟ್ಯಾಕ್ಸ್ ಕಾನೂನು ಪ್ರಕಾರ ನಿಮ್ಮನ್ನು ವಿಚಾರಣೆ ನಡೆಸಬಹುದು, ಇನ್ನೊಂದು ಮಾಡಬಹುದು. ಆದರೆ ED ಕಾನೂನಿನ ಪ್ರಕಾರ ನಿಮ್ಮನ್ನು ಬಂಧಿಸಬಹುದು ಮತ್ತು ಕನಿಷ್ಠ 1 ವರ್ಷ ಯಾವುದೇ ಜಾಮೀನು ಇಲ್ಲದೆ ನಿಮ್ಮನ್ನು ಜೈಲಲ್ಲಿ ಇಡಬಹುದು. ಇದಕ್ಕೆ ವಿಶೇಷ ಅಧಿಕಾರ ಜಾರಿ ನಿರ್ದೇಶನಾಲಯಕ್ಕಿದೆ. ಅದರಂತೆ ಯಾರು ಮನಿ ಲಾಂಡ್ರಿಂಗ್ ಪ್ರಕರಣಗಳಲ್ಲಿ ಅಥವಾ ಅಕ್ರಮ ಹಣ ಸಾಗಾಣಿಕೆಯ ಪ್ರಕರಣದಲ್ಲಿ ಇದ್ದಾರೆ ಅನ್ನಿಸಿದರೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಬಹುದು. ಇಂತಹ ವಿಶೇಷ ಒಂದು ಅಧಿಕಾರವನ್ನು ED ನೀಡಲಾಗಿದೆ. ಈ ವಿಶೇಷ ಅಧಿಕಾರ ಹೊಂದಿರುವ ED ಏನಿದೆ, ಆ EDಯನ್ನು ನೀವು ಬೇಕಾದಾಗ ಬಳಸ್ಕೋಬೋದು. ಯು ಕ್ಯಾನ್ ಯೂಸ್ ಇಟ್, ರಾಜಕೀಯ ಕಾರಣಕ್ಕೆ ಬಳಸ್ಕೋಬಹುದು ಅನ್ನುವಾಗ ಅದು ಈ ಸಂಜಯ್ ಕುಮಾರ್ ಅವರು ಮುಖ್ಯಸ್ಥರಾದ ಮೇಲೆ ಇಂಥ ಹಲವು ಪ್ರಕರಣಗಳು ನಡೆದಿವೆ. ಬಹುಮಟ್ಟಿಗೆ ಅವರ ಕಾಲಾವಧಿಯಲ್ಲಿ ರಾಜಕಾರಣಿಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ಅಂದರೆ ಮನಿ ಲಾಂಡ್ರಿಂಗ್ ಏನು ಪ್ರಕರಣಗಳು ಕೇವಲ ರಾಜಕಾರಣಿಗಳು ಮಾಡ್ತಾರೆ, ಉಳಿದವ್ರು ಯಾರು ಮಾಡದೇ ಇಲ್ವಾಗಿದ್ದರೆ ಅಂತಹ ಪ್ರಕರಣಗಳಿಗೆ ಯಾಕೆ ಬಿಡ್ತೀರಿ? ಅದರ ಜೊತೆಗೆ ಭಾಳ ಅವರ ಕಾರ್ಯವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ನೀವು ಈ ವಿದೇಶಿಯಿಂದ ಅಕ್ರಮ ಹಣ ಸಾಗಾಣಿಕೆ ಭಾಳ ಮುಖ್ಯವಾದ್ದು ಅನ್ನೋ ಕಾರಣಕ್ಕೆ EDಯನ್ನು ಸ್ಥಾಪಿಸಲಾಗಿತ್ತು. ಅದರಿಂದ ನೀವು ದೇಶದ ಒಳಗಡೆ ಏನಿದೆ, ಇಡೀ ಮನಿ ಲಾಂಡ್ರಿಂಗ್ ಅಥವಾ ಅಕ್ರಮ ಹಣ ಸಾಗಾಣಿಕೆ ಅನ್ನೋದು ಏನಿದೆ ಅದರ ಡೆಫಿನೇಷನ್ ಬದಲಾಗುವ ಸ್ಥಿತಿ ಬಂದದ್ದು. ಸೊ ಆ ಬಗ್ಗೆ ಇವರು ನಾನು ಅಮಿತ್ ಶಾ ಹೇಳಿದ್ದನ್ನು ಹೇಳಿದೆ. ಸೊ ಅದರ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ED ಒಂದು ಸಂಸ್ಥೆಯಾಗಿದ್ದು ಅದು ಯಾವುದೇ ಒಬ್ಬ ವ್ಯಕ್ತಿಗೆ ಸೀಮಿತವಾಗಿಲ್ಲ ಮತ್ತು ತನ್ನ ಮೂಲ ಉದ್ದೇಶದತ್ತ ಗಮನ ಕೇಂದ್ರೀಕರಿಸಿದೆ. ಆಯಿತು, ಇವ್ರು ಬೇಡ ಅಂತಂದ್ರಲ್ಲಪ್ಪ, ಇನ್ನೊಬ್ರು ಬರ್ತಾ ಬಿಡ್ರಿ, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ಹೆಂಗೆ ಮಾಡ್ಬೇಕೋ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಸನ್ಮಾನ್ಯ ಅಮಿತ್ ಶಾ ಮಾತಾಡಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡಿದೆ. ಸೊ ಕಾಂಗ್ರೆಸ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಏನಿದ್ದಾರೆ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು, ಅವರು ಏನು ಹೇಳಿದ್ದಾರೆ, ಇದು ನ್ಯಾಯದ ಗೆಲುವು. ಫಸ್ಟ್ ಈ ಟೋಲ್ಡ್, ಇದು ನ್ಯಾಯದ ಗೆಲುವು. EDಯನ್ನು ರಾಜಕೀಯ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ ಬಳಸಿಕೊಳ್ಳುತ್ತಿದೆ ಎಂದು ನಮ್ಮ ಪಕ್ಷ ಮೊದಲಿನಿಂದಲೂ ಆರೋಪಿಸುತ್ತಿತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಅದು ಈಗ ಸ್ಪಷ್ಟವಾಗಿದೆ. ಮಿಶ್ರಾ ಅವರ ಅವಧಿ 3ನೇ ಬಾರಿಗೆ ವಿಸ್ತರಣೆಯಾದ ಬಳಿಕ ನಿರ್ದೇಶನಾಲಯವು ಕೈಗೊಂಡ ಎಲ್ಲ ಕ್ರಮಗಳ ಪರಿಶೀಲನೆಗೆ ಸ್ವತಂತ್ರ ತನಿಖೆ ನಡೆಸಬೇಕು. ಆದರೆ ಕಾಂಗ್ರೆಸ್ ಅದರ ಸಸ್ಪಿಷನ್ ಏನಿದೆ, ನೀಡ್ ಆಫ್ ಸಸ್ಪಿಷನ್ ಅಂತೀವಿ, ಅದನ್ನು ಈ ಅಧಿಕಾರಿಯಂತಲೇ ಕಾಂಗ್ರೆಸ್ ತಿರುಗಿಸುತ್ತೆ. ಸಂಜಯ್ ಕುಮಾರ್ ಮಿಶ್ರಾ ಅವರ ಕಾಲಾವಧಿಯಲ್ಲಿ ಯಾವ ಯಾವ ಪ್ರಕರಣಗಳು ನಡೆದವು, ಅದರ ಚಿದಂಬರಂ ಪ್ರಕರಣದಿಂದ ಹಿಡಿದು DK ಶಿವಕುಮಾರ್ ಪ್ರಕರಣದವರೆಗೆ ಈ ಎಲ್ಲ ಪ್ರಕರಣಗಳನ್ನ
ಪರಿಶೀಲಿಸುವುದಕ್ಕೆ ಸ್ವತಂತ್ರ ಒಂದು ತನಿಖೆ ಇರಬೇಕು ಅಂತ. ಈ ಮೂಲಕ ಎರಡು ಕಡೆ ಕಾಂಗ್ರೆಸ್ಗೆ ಟಾರ್ಗೆಟ್ ಮಾಡುತ್ತೆ. ಒಂದು ಅಧಿಕಾರಿಯತ್ತ ಮತ್ತು ಈ ಅಧಿಕಾರಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಯತ್ನ ನಡೆಸಿದ ಕೇಂದ್ರ ಸರ್ಕಾರದತ್ತ. ಅಂದರೆ ಕೇಂದ್ರ ಸರ್ಕಾರದ ಸೂಚನೆಯಂತೆ ಈ ಅಧಿಕಾರಿ ನಡೀತಾ ಇದ್ದರು. ಕೇಂದ್ರ ಸರ್ಕಾರದ ಸೂಚನೆಯಂತೆ ನಡೀತಾ ಇರುವುದಕ್ಕಾಗಿ ಈ ಅಧಿಕಾರಿಗೆ 2 ಬಾರಿ ವಿಸ್ತರಣೆಯನ್ನು ನೀಡಲಾಗಿತ್ತು ಒಂದೊಂದು ವರ್ಷದ್ದು. ಇದು ಕಾಂಗ್ರೆಸ್ ವಾದ. ಸೊ ಈ ವಾದದ ಬಗ್ಗೆ ನಾವು ಚರ್ಚೆ ಮಾತನಾಡೋದಾದರೆ 2 ವರ್ಷದ ಕಾಲಾವಧಿ ಮುಗಿದ ತಕ್ಷಣ ಈಗ ಅಮಿತ್ ಶಾ ಅವರು ಹೇಳಿದ ಹಾಗೆ ಇದು ಯಾವುದೋ ಒಬ್ಬ ವ್ಯಕ್ತಿಗೆ ಸೀಮಿತ ಆಗಿಲ್ಲ, ಇದು ಇನ್ಸ್ಟಿಟ್ಯೂಷನ್. ಮತ್ತು ಯಾಕೆ ನೀವು ಎಕ್ಸ್ಟ್ರಾ ಎಕ್ಸ್ಟೆನ್ಷನನ್ನು ಕೊಟ್ಟರೆ ಅದನ್ನು ಸುಪ್ರೀಂ ಕೋರ್ಟ್ ಯಾಕೆ ಅಸಿಂಧುಗೊಳಿಸ್ತು? ಈ ಎಕ್ಸ್ಟೆನ್ಷನ್ 1 ವರ್ಷಕ್ಕಲ್ಲ 2 ಎಕ್ಸ್ಟೆನ್ಷನನ್ನು ತಾವು ಕೊಟ್ಟಿದ್ದೀರಿ. ಎಲ್ಲ ಯಾರೋ ಒಂದು ಇನ್ಸ್ಟಿಟ್ಯೂಷನ್ ಯಾರೋ ಒಬ್ಬರು ಅಧಿಕಾರಿ ಬರ್ತಾರೆ ಮಾಡ್ತಾರೆ ಅಂತಂದರೆ ನಿಮಗೆ ವೈ ಯು ಆರ್ ಪರ್ಟಿಕ್ಯುಲರ್ ಅಗೇನ್ ದರ್ ಈಸ್ ಎ ಸಸ್ಪಿಷನ್. ಅದು ಕಾಂಗ್ರೆಸ್ ಪಕ್ಷಕ್ಕೆ ಆರೋಪ ಮಾಡುವುದಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು ಅಂತ. ಅದರ ಜೊತೆಗೆ ಇಡಿಯನ್ನು ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ಳುತ್ತಿದ್ದರು ಅನ್ನುವ ಆರೋಪ ಇದೆಯಲ್ಲ, ಆ ಆರೋಪದ ಬಗ್ಗೆ ಸುಪ್ರೀಂ ಕೋರ್ಟ್ ಮಾತಾಡಿಲ್ಲ, ಬೇರೆ ಪ್ರಶ್ನೆ. ಆದರೆ ಆ ಆರೋಪವನ್ನು ಇದು ಪುಷ್ಟೀಕರಿಸುತ್ತದೆ ಎಂದು ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳು ಹೇಳುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದೆ. ದಟ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಈ ತೀರ್ಪು. ಸೊ ಈಗ ಈ ಚರ್ಚೆ ನಡೀಬೇಕಾದ್ದು ಇಡಿ ಅಂತ ಒಂದು ಸ್ವತಂತ್ರ ಸಂಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀಬೇಕು. ಈ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡಬೇಕಾಗಿತ್ತು. ಆದರೆ ಹತ್ಯೆ ಕೊಲೆ ಪ್ರಕರಣಗಳಲ್ಲಿ ಅದರ ವರದಿ ನೀಡುವುದರಲ್ಲಿ ಚರ್ಚೆ ಮಾಡುವುದರಲ್ಲಿ ನಮ್ಮ ಮಾಧ್ಯಮ ಇದೆ. ಆದರೆ ಇದು ಭಾಳ ಗಂಭೀರವಾದ ಪ್ರಶ್ನೆ. ಯಾಕಂದರೆ 2002ರ ಮನಿ ಲಾಂಡ್ರಿಂಗ್ ಕಾನೂನು ಏನಿದೆ ಆ ಕಾನೂನಿನ ಅಡಿಯಲ್ಲಿ ರಚಿತವಾದದ್ದು, ಕೆಲಸ ಮಾಡಬೇಕಾದ್ದು ಇಡಿ ಆಗಿತ್ತು. ಆದರೆ ಇಡಿ ಬಗ್ಗೆ ಇಂತಹ ದೂರು ಬರುವುದೇನಿದೆ ಮತ್ತು ಸುಪ್ರೀಂ ಕೋರ್ಟ್ ಇಂತಹ ಒಂದು ತೀರ್ಪು ನೀಡೋದೇನಿದೆ ಅದು ನಮ್ಮ ಜನತಂತ್ರದ ಪರಿಪಕ್ವತೆಯ ಬಗ್ಗೆ ಒಂದು ಸಂಶಯವನ್ನು ಮೂಡಿಸುತ್ತೆ. ನಾವಿನ್ನೂ ಪರಿಪಕ್ವ ಜನತಂತ್ರ ವ್ಯವಸ್ಥೆಯಾಗಿ ರೂಪುಗೊಂಡಿಲ್ಲ ಮತ್ತು ಅಧಿಕಾರಸ್ಥರು ತಮ್ಮ ಲಾಭಕ್ಕಾಗಿ ಇಂತಹ ಸಂಸ್ಥೆಗಳನ್ನು ಬಳಸಿಕೊಳ್ಳುವ ಅಪಾಯ ಇದೆ ಅನ್ನೋದನ್ನು ಕೂಡ ಇದು ಸೂಚಿಸುತ್ತೆ. ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಬಳಿ ಬರ್ತೀನಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ತಮ್ಮ ಸಹಾಯವೇ ಶ್ರೀರಕ್ಷೆ. ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ, ನನ್ನ ಧ್ವನಿಗೆ ಶಕ್ತಿ ತುಂಬುವವರು ತಾವು ಶಕ್ತಿಯನ್ನು ತುಂಬೋದು ಹೀಗೆ ಮುಂದುವರಲಿ. ಎಲ್ಲರಿಗೂ ಈ ದಿನ ಒಳ್ಳೆಯದಾಗಲಿ. ನಮಸ್ಕಾರ.